ಮೊದಲ ಬಾರಿ ಅಗ್ನಿ ಪರೀಕ್ಷೆ ಎದುರಿಸ್ತಾ ಇರುವಂತಹ ಸಚಿವರ ಮಕ್ಕಳು 4 ಸಚಿವರ ಮಕ್ಕಳು ಲೋಕಸಭಾ ಎಲೆಕ್ಷನ್ ಅಖಾಡದಲ್ಲಿದ್ದಾರೆ. ಮಕ್ಕಳನ್ನ ಕಣಕ್ಕಿಳಿಸಿ ರಾಜಕೀಯ ಪ್ರಾಬಲ್ಯಕ್ಕೆ ನಾಯಕರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಆದರೆ ನಾಯಕರು ಮಕ್ಕಳ ಕಣ್ಣೆದುರು ಇದೆ ಒಂದು ಉದಾಹರಣೆ. ಇದೇ ಉದಾಹರಣೆಯ ಟೆನ್ಷನ್ ಸಚಿವರು ಹಾಗೂ ಮಕ್ಕಳಿಗೆ ಕಾಡ್ತಾ ಇದೆ. ಹಾಗಾದ್ರೆ ಆ ಉದಾಹರಣೆ ಯಾವುದು ಅಂತ ನೋಡೋದಾದ್ರೆ ನಿಖಿಲ್ ಕುಮಾರಸ್ವಾಮಿ ಪ್ರಕರಣದಿಂದ ಈಗ ಸಚಿವರಲ್ಲಿ ಆತಂಕ ಕೂಡ ಶುರುವಾಗಿದೆ, ಆತಂಕ ಕೂಡ ಕಾಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಮಧುಸೂದನ್ ಅವರಿಂದ ಪಡ್ಕೊಳ್ಳೋಣ. ಮಧುಸೂದನ್, 2019ರಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲು ಈಗ ಕಂಟೆಸ್ಟ್ ಮಾಡ್ತಾ ಇರುವಂತಹ ಸಚಿವರ ಮಕ್ಕಳಿಗೆ ಯಾವ ರೀತಿಯಾಗಿ ಉದಾಹರಣೆಯಾಗುತ್ತೆ, ಹೇಗೆ ಎಚ್ಚೆತ್ತುಕೊಳ್ಬೇಕು? ನಿಜಕ್ಕೂ ಸಭಾ 2024ರ ಲೋಕಸಭಾ ಕ್ಷೇತ್ರದ ಚುನಾವಣಾ ಹೊಸ್ತಿಲಿನಲ್ಲಿ ಹಾಲಿ 4 ಸಚಿವರ ಮಕ್ಕಳು ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ, ಒಂದಲ್ಲ ಒಂದು ಹೊಟ್ಟೆ ಸಮಸ್ಯೆ. ಅದಕ್ಕೆ ನಾನು ಅಮೃತ ಬಿಂದು ಟ್ಯಾಬ್ಲೆಟ್ನ ಯೂಸ್ ಮಾಡ್ತೀನಿ. ಅಮೃತ ಬಿಂದು ಮನೇಲಿದ್ದಾಗ ಸಿರಪ್, ಟೂರಲ್ಲಿದ್ದಾಗ ಟ್ಯಾಬ್ಲೆಟ್. ಈ ಬಾರಿ ಅಖಾಡಕ್ಕೆ ಧುಮುಕಿದ್ದಾರೆ. ಆದ್ರೆ ಈ 4 ಕೂಡ ಮೊದಲ ಅದೃಷ್ಟ ಪರೀಕ್ಷೆ ಆದ್ರೂ ಕೂಡ ನೇರವಾಗಿ ಒಂದು ಸೋಲು ಅವ್ರನ್ನ ನಿದ್ದೆಗೆಡಿಸ್ಬಿಟ್ಟಿದೆ. ಯಾವುದದು? 2019ರಲ್ಲಿ ಎದುರಾದಂತಹ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ JDS ಅಭ್ಯರ್ಥಿಯಾಗಿ, ಸಮ್ಮಿಶ್ರ ಅಭ್ಯರ್ಥಿಯಾಗಿ, ಕಾಂಗ್ರೆಸ್ JDS ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಂಥ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿದೆಯಲ್ಲ, ಅದು ಇವತ್ತು ಈ 4 ಸಚಿವರ ಮಕ್ಕಳನ್ನು ಕೂಡ ನಿದ್ದೆಗೆಡಿಸಿದೆ. ಬೀದರ್ನಿಂದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂಥ ಸಾಗರ್ ಖಂಡ್ರೆ, ಬಾಗಲಕೋಟೆಯಿಂದ ಕಣಕ್ಕಿಳಿದಿರುವಂಥ ಸಚಿವ ಶಿವಾನಂದ್ ಪಾಟೀಲ್ ಪುತ್ರಿ ಸಂಯುಕ್ತ ಪಾಟೀಲ್, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿದಿರುವಂತಹ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ, ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿದಿರುವಂತಹ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್. 4 ಕೂಡ ಒಂದೇ ಟೆನ್ಷನ್. ನಾವು ಏನಾದರೂ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಆದಂಥ ಹಿನ್ನಡೆಯನ್ನು ಅನುಭವಿಸ್ಬಿಟ್ರೆ ಏನು ಮಾಡೋದು? ಕೇವಲ ಒಂದು ಹಿನ್ನಡೆ ಅಲ್ಲ, 2019 ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಇಳಿದಂಥ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹಿನ್ನಡೆ ಆಯಿತು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ. ಆದ ಬಳಿಕ 2023 ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ ಕೂಡ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಕಣಕ್ಕಿಳಿದ್ರು, ಅಲ್ಲೂ ಕೂಡ ಅವ್ರಿಗೆ ಹಿನ್ನಡೆ ಆಯಿತು. ಈ 2 ಸೋಲಿದೆಯಲ್ಲ, ಇದು ಸಚಿವರ ಮಕ್ಕಳನ್ನ ನಿದ್ದೆಗೆಡಿಸ್ಬಿಟ್ಟಿದೆ. ನಾವು ಶತಾಯಗತಾಯ ಗೆಲ್ಲೇಬೇಕು, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಒಂದು ವೇಳೆ ನಾವು ಸೋತಿದ್ದೆ ಆದರೆ ನಿಖಿಲ್ ಕುಮಾರಸ್ವಾಮಿ ಅವರು ರಾಜಕಾರಣದಲ್ಲಿ ಭವಿಷ್ಯವನ್ನು ಕಂಡುಕೊಳ್ಳಿಕ್ಕೆ ಯಾವ ರೀತಿ ಒಂದು ಹರಸಾಹಸವನ್ನು ಪಡ್ತಾ ಇದ್ದಾರೋ ಅದೇ ರೀತಿಯ ವಾತಾವರಣ ನಮಗೂ ಕೂಡ ನಿರ್ಮಾಣ ಆಗಿಬಿಡುತ್ತೆ ಅನ್ನೋ ನಿಟ್ಟಿನಲ್ಲಿ ಚಿಂತೆಗೆ ಬಿದ್ದಿದ್ದಾರೆ. ಈ ನಿಟ್ಟಿನಲ್ಲಿ 24/7 ಟಿಕೆಟ್ ಘೋಷಣೆ ಆದ ಬಳಿಕ ಜನರ ಜೊತೆ ಇದ್ದಾರೆ, ಜನರ ಮಧ್ಯೆ ಇದ್ದಾರೆ, ಜನರಿಗೋಸ್ಕರ ಅಂತ ಇದ್ದಾರೆ, ಜನರ ಹತ್ರ ಮತಯಾಚನೆ ಮಾಡ್ತಾ ಇದ್ದಾರೆ, ಶತಾಯಗತಾಯ ನಮ್ಮನ್ನು ಗೆಲ್ಲಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಒಂದೇ ಒಂದು ಸೋಲು ಇವರು ಇಷ್ಟೂ ಜನನ್ನ ಕೂಡ ನಿದ್ದೆಗೆಡಿಸಿರೋದು ಸುಳ್ಳಲ್ಲ ಸಭಾ. ಥ್ಯಾಂಕ್ ಯು ಮಧುಸೂದನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.